ಅಂದ್ರೆ ಮೀನು ಅಂದ್ರೆ ಕುಂದಾಪುರ. ಹೌದು, ಕುಂದಾಪುರದಳನಲ್ಲಿ ಹೇಳ್ರೆ ಸಾಕು, ಅಲ್ಲಿ ಫ್ರೆಶ್ ಮೀನು ಸಿಕ್ಕತ್ತೆ, ಒಂದ್ಸರಿ ಊಟಕ್ಕೆ ಬತ್ತು ಅನ್ನಲ್ಲಿ ಹೇಳ್ತಾರೆ. ಅದೇ ಇವತ್ತು ಕುಂದಾಪುರ ದೊಡ್ಡದೊಂದು ಮೀನು ಮಾರ್ಕೆಟಿಗೆ ನಾನೇ ಮುಂದೆ ಕರ್ಕೊಂಡು ಹೋತೆ ಬನ್ನಿ. ಕುಂದಾಪುರದಲ್ಲಿ ಇದು ಎಷ್ಟು ದೊಡ್ಡ ಮೀನು ಮಾರ್ಕೆಟ್ ಅನ್ನಲ್ಲಿ ಹೇಳ್ರೆ ಇಲ್ಲಿ ಸಿಗದೇ ಇರುವಂತ ಮೀನೇ ಇಲ್ಲೇನೋ ಅಷ್ಟಪ್ಪ ಮೀನು ಸಿಕ್ಕತ್ತ. ಗಾಳ ಹಾಕಿ ಹಿಡಿದ ಮೀನಿಂದ ಹಿಡಿದು ದೋಣಿಯಿಂದ ತಪ್ಪುದು, ಬೋಟಿಂದ ತಪ್ಪುದು, ಬಂದರಿಂದ ತಪ್ಪುದು, ಹಾಗೆ ಎಲ್ಲ ತರದ ವೆರೈಟಿ ಮೀನು ಇಲ್ಲಿ ಸಿಕ್ಕತ್ತ. ಮೀನು ಮಾತ್ರ ಅಲ್ಲ, ಇಲ್ಲಿ ಜಾರಿಯಿಂದ ಹಿಡಿದು ಮೋಳಿಯಿಂದ ಹಿಡಿದು ಕಳ್ಳು ನಾಡ್ ತನಕ ಸಿಕ್ಕತ್ತ. ನಾನು ಅದನ್ನ ಪ್ಯಾಟಿಗೆ ಹೋದಳಿಕೆ ಮಾಜ, ಅಂಜಲ, ಬಂಗಡಿ, ಬೈಗಿ, ಕುಡ್ತ್ಲಿ, ಕಾಂಡಿ, ಚಟ್ಲಿ, ಗ್ಯಾದರ್, ಜಾರಿ, ಬೆಳಜಬ್ಬ, ಚತ್ತಿ, ಬಣ್ಚ, ಗಾಂಡಿ, ಅಂಬರ್ಕಿ, ಮಳಿ, ಕೊಕ್ಕರಿ, ಅದ್ರೊಟ್ಟಿಗೆ ಕೊಡುವ ಈ ಡಿಸ್ಕೋ ಕೂಡ ಇದಿತ್ತು. ಇಷ್ಟು ಮಾತ್ರ ಅಲ್ಲ, ವೆರೈಟಿ ಆಫ್ ಮೀನು ಇದಿತ್ತು. ಅದ್ರ ಹೆಸರು ಕೂಡ ನಂಗೆ ಗೊತ್ತಿಲ್ಲ, ಅಷ್ಟಪ್ಪ ರಾಶಿ ಇದಿತ್ತು. ಇನ್ನಿಲ್ಲ ಕೆಲವು ಮೀನನ್ನೆಲ್ಲ ಕೆಜಿ ಗಟ್ಲೆ ಕೊಡ್ತಾರೆ, ಕೆಲವು ಮೀನನ್ನೆಲ್ಲ ಪಾಲ್ ಹಾಕಿ ಇಡ್ತಾರೆ. ಪಾಲ್ ಲೆಕ್ಕದಲ್ಲೂ ತಕೊಂಡ್ಲಕ್ಕ, ಕೆಜಿ ವೈಸು ತಕೊಂಡ್ಲಕ್ಕ. ಇನ್ನು ದೊಡ್ಡ ದೊಡ್ಡ ಮೀನಿದ್ರೆ ಅದನ್ನ ಕಟ್ ಮಾಡಿ ಕೂಡ ಕೊಡ್ತಾರೆ. ಎಲ್ಲರೂ ಹೇಳುತ್ತೆ ಮೀನ್ ಮಾರ್ಕೆಟ್ ತರ ಗಜ ಗಜ ಅನ್ಬೇಡಿ ಅಂತ ಹೇಳಿ. ಯಾರು ಮೀನ್ ಮಾರ್ಕೆಟ್ ಅಲ್ಲಿ ಕುತ್ಕೊಂಡು ಮೀನ್ ಮಾರೋರ್ ಕಷ್ಟ ಅವರಿಗೆ ಗೊತ್ತಿತ್ತು. ಅವ್ರು ಕುತ್ಕೊಂಬ ಪರ್ ಸೀಟಿಗೆ ದಿನ ಲೆಕ್ಕದಲ್ಲಿ 20 ರೂಪಾಯಿ ಕೊಡ್ಕಂದೇಳಿ ಹೇಳ್ತಾರೆ. ಅದಂಗೆ ಕೊರೋನಾ ಬಂದ್ರ ಮೇಲೆ ಅವ್ರಿಗೆ ತುಂಬ ವ್ಯಾಪಾರ ಅಲ್ಲ, ಮಸ್ತ್ ಕಮ್ಮಿ ಅಂದೇಳಿ ಕೂಡ ಹೇಳ್ರ. ಹಾಗೆ ಅವರದ್ದೇ ಅದು ಕಷ್ಟನೂ ಇರುತ್ತೆ. ವ್ಯಾಪಾರ ಮಾಡೋದು ಅಷ್ಟು ಈಸಿನೂ ಅಲ್ಲ, ಒಂದು ಬೆಳಗಿಂದ ಸಾಯಂಕಾಲ ತನಕ ಕೂತ್ಕಣಕ. ಇನ್ನು ಖಾಲಿ ಅಲ್ಲಿ ಹಸಿ ಮೀನು ಮಾರೋರು ಮಾತ್ರ ಇಲ್ಲ, ಒಣ ಮೀನು ಮಾರೋರು ಇರ್ತಾರೆ. ಇದ್ರಿಂದ ಕೆಲವರು ಬಂದರಿಂದ ತರ್ಸ್ಕೊಂತಾರೆ, ಕೆಲವರು ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂತಾರೆ. ಹಾಗೆ ಇದರಿಂದ ಕೆಲವರು ತಗೊಂಡೋಗಿ ಫಾರಿನಿಗೆಲ್ಲ ಹೊಪ್ಪತ್ತಿಗೆ ಚಟ್ನಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ಇವ್ರು ಸೇರ್ ಲೆಕ್ಕದಲ್ಲಿ ಕೊಡ್ತಾರೆ, ಕೆಲವರು ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ, ಕೆಲವರು ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ. ಹಾಗೆ ಹಸಿ ಮೀನು ಮಾತ್ರ ಅಲ್ಲ, ಒಣ ಮೀನು ಬೇಕಾದ್ರೂ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಸಿಕ್ಕತ್ತ. ಇನ್ ಕೆಲವರಿಗೆ ಮೀನು ತಿಂಬಕ್ ಮಾತ್ರ ಬದತ್ತ, ಕೊಚ್ಚಿಗೆ ಬತ್ತಿಲ್ಲ ಅಂತರಿಗೆ ಇಲ್ಲಿ ಕೊಚ್ಚಿಗೆ ಕೂಡ ಕೊಡ್ತಾರೆ. ಅದಕ್ಕೊಂದು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಟ್ರೆ ಆಯ್ತು. ಇನ್ನು ದೊಡ್ಡ ದೊಡ್ಡ ಹೋಟ್ಲ್ ಅವರೆಲ್ಲ ರಾಶಿ ಮೀನಿನ ರೆಸಿಪಿ ಮಾಡೋತ್ತಿಗೆ ಇವ್ರ ಹತ್ರನೇ ಕೊಚ್ಕೊಂಡು ಕೂಡ ಹೋದ್ರ. ಲೋಡ್ಗಟ್ಲೆ ಇವರು ಹೊತ್ತುಗಟ್ಲೆ ಕೂತ್ಕೊಂಡು ಕೊಚ್ಚಿನೂ ಕೊಡ್ತಾರೆ. ಹಾಗೆ ಇವ್ರ ಕಷ್ಟ ಮಾತ್ರ ಹೇಳೋಕತ್ತಿಲ್ಲ. ಮೀನಿದ್ರೆ ಇತ್ತೆ, ಇಲ್ಲ ಅಂತಂದ್ರೆ ಮಳೆಗಾಲದಾಗೆಲ್ಲ ಸಿಕ್ಕಾಪಟ್ಟೆ ಲಾಸ್ ಆತ. ಐಸಾಕದ ಮೀನು ಮಾರೋತ್ತಿಗೆ ವ್ಯಾಪಾರನ ತುಂಬ ಕಮ್ಮಿ ಇರುತ್ತೆ ಅನ್ನಲ್ಲಿ ಹೇಳಿ ಅವ್ರು ನಮ್ಮ ಹತ್ರ ಹೇಳ್ಕೊಂಡ್ರೆ. ಇದ್ರ ಫುಲ್ ವಿಡಿಯೋನ ನಾನು ಆದಷ್ಟು ಬೇಗ ಯೂಟ್ಯೂಬಲ್ಲಿ ಬಿಡ್ತೇನೆ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು ಏನಾದರೂ ಕುಂದಾಪುರ ಸೈಡ್ ಬಂದರೆ ಕುಂದಾಪುರ ಮೀನು ಮಾರ್ಕೆಟಿಗೆ ವಿಸಿಟ್ ಮಾಡಿ ಒಂದ್ಸರಿ ಕಾಣಿ ಯಾವ್ಯಾವ ಥರದ ಮೀನು ಇತ್ತಂದೇಳಿ ನಾನು ಇವತ್ತೇ ಕಂಡದ್ದು. ಮೀನಿಗೆ ನಡಿಗೆ ತುಂಬ ಫೇಮಸ್ ಆದ ಈ ಕುಂದಾಪುರ ಮತ್ತು ಬೈಂದೂರಿಂದ ಈಚೆ ಸೈಡ್ ಫುಲ್ ಎಲ್ಲ ಮೀನು ಮಾರ್ಕೆಟ್ ತುಂಬ ಹೈಟೆಕ್ ಆಗಿ ಬೆಳೆದ್ರೆ, ಹಾಗೆ ಸರ್ಕಾರದಿಂದ ಎಲ್ಲ ಥರದಂಥ ಸುಸಜ್ಜಿತ ವ್ಯವಸ್ಥೆ ಸಿಕ್ಕರೆ ಇನ್ನು ಹೆಚ್ಚಿನ ಥರದ ವ್ಯಾಪಾರ ಇವರು ಮಾಡ್ಲಿಕ್ಕೆ, ಹಾಗೆ ಈ ಮೀನುಗಾರಿಕೆಯಲ್ಲಿ ಇನ್ನೂ ಜಾಸ್ತಿ ಬೆಳಿಲಿಕ್ಕಂಬುದು ನನ್ನೊಂದು ಆಶಯ. ಅದನ್ನು ಕೂಡ ಮಾಡಿದರೆ ತುಂಬ ಒಳ್ಳೆ ಇದಿತ್ತು. ಅದರೊಟ್ಟಿಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.